ಚೌಬೆ, ಎನ್ಎ ಹ್ಯಾರಿಸ್ ಕಿರುಕುಳ, ಮಾಜಿ ಸಿಎಂ ಮಗಳ ಗಂಭೀರ ಆರೋಪ. ಎಲ್ಲಿ ಹೆಣ್ಣನ್ನ ಪೂಜಿಸುತ್ತಾರೋ ಗೌರವಿಸುತ್ತಾರೋ ಅಲ್ಲಿ ದೇವಾನುದೇವತೆಗಳು ನೆಲೆಸಿರುತ್ತವೆ ಎಂಬುದು ಭಾರತೀಯ ಸಂಸ್ಕೃತಿ. ಆದರೆ ನಮ್ಮ ಕ್ರೀಡಾರಂಗದಲ್ಲಿ ಮಹಿಳೆಯರನ್ನ ಹೇಗೆ ನಡೆಸಿಕೊಳ್ತಿದ್ದಾರೆ ಅನ್ನೋದಕ್ಕೆ 4-5 ವರ್ಷಗಳ ಹಿಂದೆ ಭಾರತೀಯ ಕುಸ್ತಿ ಫೆಡರೇಷನ್ನಲ್ಲಿ ನಡೆದಿದ್ದ ಹಲವು ಘಟನೆಗಳು ಜನಮಾನಸದಿಂದ ಮಾಸುವ ಮುನ್ನವೇ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ನಲ್ಲಿ ಮಹಿಳೆಗೆ ಕಿರುಕುಳ ನೀಡಿದ ಪ್ರಕರಣವೊಂದು ಬಯಲಾಗಿದೆ. ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಅಧ್ಯಕ್ಷ ಕಲ್ಯಾಣ್ ಚೌಬೆ, ಉಪಾಧ್ಯಕ್ಷ ಎನ್ಎ ಹ್ಯಾರಿಸ್ ತಮಗೆ ಕಿರುಕುಳ ನೀಡಿದ್ದಾರೆ ಅಂತ ಮಹಿಳಾ ಫುಟ್ಬಾಲ್ ಸಮಿತಿ ಅಧ್ಯಕ್ಷೆ, ಮಾಜಿ ಮುಖ್ಯಮಂತ್ರಿಯ ಪುತ್ರಿ ವಾಲಂಕಾ ಅಲೆಮಾವೋ ಗಂಭೀರ ಆರೋಪವೊಂದನ್ನು ಹೊರಿಸಿದ್ದಾರೆ. ಮಾರ್ಚ್ 29ರಂದು ದೆಹಲಿಯ ಫುಟ್ಬಾಲ್ ಹೌಸ್ನಲ್ಲಿ ನಡೆದ ಕಾರ್ಯಕಾರಿ ಸಮಿತಿ ಸಭೆಯ ವೇಳೆ ಈ ಘಟನೆ ನಡೆದಿದೆ. ಯಾರು ವಾಲಂಕಾ ಅಲೆಮಾವೋ? ಗೋವಾದ ಪ್ರಮುಖ ರಾಜಕಾರಣಿ ಹಾಗೂ ಮಾಜಿ ಮುಖ್ಯಮಂತ್ರಿ ಚರ್ಚಿಲ್ ಅಲೆಮಾವೋ ಮಗಳು. ಫುಟ್ಬಾಲ್ ಆಡಳಿತಗಾರ್ತಿಯಾಗಿ, ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದು ಪ್ರತಿಷ್ಠಿತ ಫಿಫಾ ಮಹಿಳಾ ಫುಟ್ಬಾಲ್ ಅಭಿವೃದ್ಧಿ ಸಮಿತಿಗೆ ನೇಮಕಗೊಂಡ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಪದಾಧಿಕಾರಿಗಳು ತಮ್ಮನ್ನ ನಿಂದಿಸಿ ಕಿರುಕುಳ ನೀಡಿದ್ದಾರೆ ಎಂದು ವಾಲಂಕಾ ಆರೋಪಿಸಿದ್ದಾರೆ. ಭಾರತೀಯ ಮಹಿಳಾ ಏಷ್ಯಾ ಕಪ್ ಅಭಿಯಾನದಲ್ಲಿ ನಡೆದ ಆಡಳಿತಾತ್ಮಕ ಲೋಪದೋಷಗಳು ಹಾಗೂ ಅವಾಂತರಗಳನ್ನು ಎತ್ತಿ ತೋರಿಸಿದ ನಂತರ ಈ ಘಟನೆ ನಡೆದಿರುವುದು ಗಮನಾರ್ಹ. ಇನ್ನು ಕಲ್ಯಾಣ್ ಚೌಬೆ ಹಾಗೂ ಇತರ ಹಿರಿಯ ಪದಾಧಿಕಾರಿಗಳ ಸ್ವೇಚ್ಛಾಚಾರದ ಕ್ರಮಗಳನ್ನು ಪ್ರಸ್ತಾಪಿಸಿ ಅಲೆಮಾವೋ ಕಾರ್ಯಕಾರಿ ಸದಸ್ಯರಿಗೆ ಪತ್ರವೊಂದನ್ನು ಬರೆದಿದ್ದಾರೆ. ಅಧ್ಯಕ್ಷ ಚೌಬೆ, ಉಪಾಧ್ಯಕ್ಷ ಎನ್ಎ ಹ್ಯಾರಿಸ್ ಹಾಗೂ ಉಪ ಪ್ರಧಾನ ಕಾರ್ಯದರ್ಶಿ ಎಂ ಸತ್ಯನಾರಾಯಣ್ ಅವರ ವರ್ತನೆಯ ಬಗ್ಗೆ ಪತ್ರದಲ್ಲಿ ವಿವರಿಸಿದ್ದಾರೆ. ಮಹಿಳಾ ಫುಟ್ಬಾಲ್ ಸಮಿತಿ ಅಧ್ಯಕ್ಷೆಯಾಗಿರುವ ನನ್ನ ಧ್ವನಿಯನ್ನ ಹತ್ತಿಕ್ಕಲು ಭಾರೀ ಪ್ರಯತ್ನಗಳೇ ನಡೆಯುತ್ತಿವೆ. ಕಲ್ಯಾಣ್ ಚೌಬೆ ತಮ್ಮನ್ನ ಅಗೌರವದಿಂದ ನಡೆಸಿಕೊಂಡಿದ್ದಾರೆ. ಅವರೊಂದಿಗೆ ಇತರ ಪದಾಧಿಕಾರಿಗಳು ಸೇರಿ ಜೋರ್ ಧ್ವನಿಯ ಮೂಲಕ ಬೆದರಿಕೆ ಹಾಕುವ ರೀತಿ ಮಾತನಾಡಿದ್ರು. ಕಾರ್ಯಕಾರಿ ಸಮಿತಿ ಸಭೆಯುದ್ದಕ್ಕೂ ನನ್ನ ಗುರಿಯಾಗಿಸಿಕೊಂಡ್ರು ಅಂತ ವಾಲಂಕಾ ಅಲೆಮಾವೋ ಆರೋಪಿಸಿದ್ದಾರೆ. ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಮಹಿಳೆಯರನ್ನ ಗೌರವಿಸುವುದನ್ನ ಕಲಿಯಲಿ. ಕೊನೆ ಪಕ್ಷ ಫಿಫಾಗೆ ನೇಮಕಗೊಂಡ ಮೊದಲ ಭಾರತೀಯ ಮಹಿಳೆ ಎಂದಾದರೂ ಆಕೆಯನ್ನ ಸೂಕ್ತವಾಗಿ ನಡೆಸಿಕೊಳ್ಳಬೇಕಾಗಿತ್ತು. ಎನಿವೆ, ಸಾರಿ ಫಾರ್ ದಿ ಡೆವಲಪ್ಮೆಂಟ್.